ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟ ನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ಇದೀಗ ಸೇನಾ ಆಡಳಿತ ಜಾರಿಗೆ ಬಂದಿದೆ. ಸದ್ಯ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಕೂಡ ಜನರಲ್ಲಿ ಒಂದು ಮನವಿಯನ್ನ ಮಾಡಿಕೊಂಡಿದ್ದಾರೆ, ಶಾಂತವಾಗಿ ಇರಿ ಅಂತ. ಮಧ್ಯಂತರ ಸರ್ಕಾರ ರಚನೆಗೆ ಇದೀಗ ಸೇನೆ ಮುಂದಾಗಿದೆ. ಹಿಂಸಾಚಾರಕ್ಕೆ ಬೇಡ, ಹಿಂಸಾಚಾರಕ್ಕೆ ಹೋಗೋದು ಸರಿಯಲ್ಲ, ಕಾನೂನು ಸುವ್ಯವಸ್ಥೆ ಹದಗೆಡಿಸೋದು ಸೂಕ್ತವಲ್ಲ ಅನ್ನುವಂತಹ ಮನವಿಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಮಧ್ಯಂತರ ಸರ್ಕಾರ ಶೀಘ್ರವೇ ರಚನೆ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ದಾರೆ. ಹಿಂಸಾಚಾರ ಬಿಟ್ಟು ಶಾಂತಿಯುತವಾಗಿ ಇರಿ, ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿ ಅಂತ ಬಾಂಗ್ಲಾದೇಶದ ಸೇನಾ ಮುಖ್ಯಸ್ಥರು ಜನರಲ್ಲಿ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬೀರಿಂದ. ಶಬೀರ್, ಸೇನಾ ಮುಖ್ಯಸ್ಥರು ಮಧ್ಯಂತರ ಸರ್ಕಾರವನ್ನ ಜಾರಿಗೆ ತರ್ತೀವಿ ಅಂತ ಹೇಳಿದ್ರು ಕೂಡ ಇದೆಲ್ಲವನ್ನು ಕೇಳಿಸಿಕೊಳ್ಳುವಂತಹ ಸ್ಥಿತಿಯಲ್ಲಿ ಜನರಿದ್ದ ಹಾಗೆ ಕಾಣಿಸ್ತಾ ಇಲ್ವಾ? ಕ್ಷಣ ಕ್ಷಣಕ್ಕೂ ಕೂಡ ಹಿಂಸಾಚಾರ ವಿಕೋಪಕ್ಕೆ ಹೋಗ್ತಾ ಇರುವಂತಹ ಲಕ್ಷಣಗಳು ಮುಂದುವರಿತಾ ಇದೆಯಾ, ಹೇಗೆ? ದಿವ್ಯಾ, ನಾವು ಶ್ರೀಲಂಕಾದಲ್ಲೂ ಕೂಡ ಇದೇ ರೀತಿಯಾದಂತಹ ಘಟನೆಯನ್ನ ನೋಡಿದ್ವಿ. ರಾಜಪಕ್ಷ ರಾಜೀನಾಮೆ ಕೊಟ್ಟಂತ ಸಂದರ್ಭದಲ್ಲಿ ಯಾವ ರೀತಿ ಅಧಿಕೃತ ಅಧ್ಯಕ್ಷರ ನಿವಾಸಕ್ಕೆ ತೆರಳಿ ಜನರು ಯಾವ ರೀತಿ ಅರಾಜಕತೆ ಮಾಡಿದ್ರು, ಅದೇ ಮಾದರಿಯಲ್ಲಿ ಈಗ ಬಾಂಗ್ಲಾದೇಶದಲ್ಲಿ ಕೂಡ ಸನ್ನಿವೇಶಗಳು ನಿರ್ಮಾಣ ಆಗಿರುವಂತದ್ದು. ಶೇಖ್ ಹಸೀನಾ ರಾಜೀನಾಮೆ ಕೊಟ್ಟು ತೆರಳುತ್ತಾ ಇದ್ದಂತೆ ಪ್ರಧಾನಮಂತ್ರಿಗಳ ಅಧಿಕೃತ ನಿವಾಸಕ್ಕೆ ಈಗ ಜನರು ಮುತ್ತಿಗೆ ಹಾಕಿದ್ದಾರೆ. ಅಲ್ಲಿರುವಂತಹ ಪೀಠೋಪಕರಣಗಳನ್ನ ಧ್ವಂಸ ಮಾಡುವಂತ ಕೆಲಸವನ್ನ ಕೂಡ ಮಾಡ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಜನರು ಒಂದ್ ರೀತಿ ಉದ್ವಿಗ್ನಗೊಂಡಿರುವಂತದ್ದು ಮತ್ತೆ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದನ್ನ ಕೂಡ ನಾವು ಅಲ್ಲಿ ಗಮನಿಸ್ತಾ ಇದ್ದೀವಿ. ಇದೆಲ್ಲದರ ನಡುವೆ ಈಗ ಅವರು ತಲೆಮರೆಸಿಕೊಂಡಿರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ದೀವಿ. ಹೀಗಾಗಿ ಈಗ ಸರ್ಕಾರ ಅಲ್ಲಿರುವಂತಹ ಜನರಿಗೆ ಮನವಿ ಮಾಡಿಕೊಳ್ಳುವಂತ ಕೆಲಸವನ್ನ ಕೂಡ ಸೇನಾ ಮುಖ್ಯಸ್ಥರು ಮಾಡ್ತಾ ಇರುವಂತದ್ದು. ಒಂದೆರಡು ದಿನಗಳಲ್ಲಿ ಹೊಸ ಸರ್ಕಾರ ರಚನೆ ಮಾಡುವಂತ ನಿಟ್ಟಿನಲ್ಲಿ ನಾವು ಅಂತಿಮವಾದಂತಹ ತೀರ್ಮಾನ ತೆಗೆದುಕೊಳ್ತೀವಿ. ಅಲ್ಲಿಯವರೆಗೂ ಕೂಡ ಶಾಂತಿಯನ್ನ ಕಾಪಾಡಬೇಕು. ಇದ್ರ ಜೊತೆಗೆ ಈ ಒಂದು ಕಳೆದ ಒಂದು ತಿಂಗಳಲ್ಲಿ 400ಕ್ಕಿಂತ ಹೆಚ್ಚು ಜನರು ಏನು ಸಾವನ್ನಪ್ಪಿದ್ದಾರೆ, ಅವರ ಸಾವಿನ ಬಗ್ಗೆಯೂ ಕೂಡ ನಾವು ತನಿಖೆ ಮಾಡ್ತೀವಿ ಅನ್ನುವಂತ ಭರವಸೆಯನ್ನ ಕೂಡ ಕೊಟ್ಟಿದ್ದಾರೆ. ಆದ್ರೆ ಜನರು ಇದನ್ನ ಎಷ್ಟು ಏನು ಗಂಭೀರವಾಗಿ ಪರಿಗಣಿಸ್ತಾರೆ ಅನ್ನುವಂಥದ್ದು ಗೊತ್ತಿಲ್ಲ. ಆದ್ರೆ ಆಕ್ರೋಶಗೊಂಡಿರುವಂತ ಜನರನ್ನ ಅವರ ಸಮಾಧಾನ ಪಡಿಸುವಂತ ಕೆಲಸ ಈಗ ಸೇನೆಯ ಕಡೆಯಿಂದ ಆಗ್ತಾ ಇದೆ. ದಿವ್ಯಾ.